ವಿಪಕ್ಷ ಇವತ್ತು ವಿಧಾನಸಭೆಯ ಸಭಾಧ್ಯಕ್ಷರು 2022ನೇ ಇಸ್ವಿಯ ಅತ್ಯುತ್ತಮ ವಿಧಾನಸಭಾ ಸದಸ್ಯ ಆ ಪ್ರಶಸ್ತಿಯನ್ನ ಇವತ್ತು ಮಾನ್ಯ ಆರ್.ವಿ. ದೇಶಪಾಂಡೆ ಅವರಿಗೆ ಅವರನ್ನು ಆಯ್ಕೆ ಮಾಡಿ ಕೊಟ್ಟಿದ್ದೀರಿ. ದೇಶಪಾಂಡೆ ಅವರನ್ನು ಅತ್ಯುತ್ತಮ ಶಾಸಕ ಅಂತ ಆಯ್ಕೆ ಮಾಡಿರ್ತಕ್ಕಂಥದ್ದು ಉತ್ತಮವಾದಂಥ ಆಯ್ಕೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕಳೆದ ಬಾರಿ ಮನೆ ಯಡಿಯೂರಪ್ಪನವರನ್ನ ನಾವು ಅತ್ಯುತ್ತಮ ಶಾಸಕ ಅಂತೇಳಿ ಆಯ್ಕೆ ಮಾಡಿ ಅವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಹಿಂದೇನೂ ಕೂಡ ಕೊಟ್ಟಿತ್ತು. ಉತ್ತಮ ಶಾಸಕರಿಗೆ, ಒಳ್ಳೆಯ ಸಂಸದೀಯ ಪಟುಗಳಿಗೆ ಈ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಭಾಳ ಮೊದಲಿನಿಂದಲೂ ಕೂಡ ಇದೆ. ಪಾರ್ಲಿಮೆಂಟ್ನಲ್ಲೂ ಕೂಡ ಇದೆ. ಅದು ಒಳ್ಳೆಯ ಸಂಪ್ರದಾಯ. ಯಾಕಂತಂದರೆ ಅತ್ಯುತ್ತಮ ಪ್ರಶಸ್ತಿ ನಾವು ಉತ್ತಮರಾದಂಥ ಶಾಸಕರಿಗೆ ಕೊಟ್ಟಾಗ ಅದು ಬೇರೆಯವರಿಗೆ ಬೇರೆ ಇರ್ತಕ್ಕಂಥ 224 ಜನ ಶಾಸಕರುಗಳಿಗೆ ಸ್ಫೂರ್ತಿಯನ್ನು ಕೊಡ್ತದೆ, ಪ್ರೇರಣೆಯನ್ನು ಕೊಡ್ತದೆ. ಇವತ್ತು ಇತ್ತೀಚಿನ ವರ್ಷಗಳಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಈ ಚರ್ಚೆ ಆ ಗುಣಮಟ್ಟ ಹೆಚ್ಚಾಗ್ತಾ ಹೋಗ್ಬೋದು. ಕಾಲ ಹೋದಂತೆ ಗುಣಮಟ್ಟ ಹೆಚ್ಚಾಗ್ತಾ ಹೋಗ್ಬೋದು. ಹೊಸ ಶಾಸಕರು ಬರ್ಬೋದು, ಹಳೆಯ ಶಾಸಕರು ಕೂಡ ಇಲ್ಲಿ ಬರ್ಬೋದು. ಅದು ಚರ್ಚೆಯ ಗುಣಮಟ್ಟ ಮಾತ್ರ ಹೋಗ್ಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾವು ವಿಸ್ತಾರ ಮಾಡಲಿಕ್ಕೆ, ಎತ್ತರಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ದೇಶಪಾಂಡೆ ಅವರು ನಾನು ಒಟ್ಟಿಗೆ ವಿಧಾನಸಭೆಗೆ ಬಂದವರು 83ರಲ್ಲಿ. ಅವರು ಕೂಡ ಜನತಾ ಪಾರ್ಟಿಯಿಂದ 83ರಲ್ಲಿ ಗೆದ್ದು ಬಂದಿದ್ದರು. ಆಮೇಲೆ ನಾನು ಇಂಡಿಪೆಂಡೆಂಟಾಗಿ ಗೆದ್ದು ಬಂದಿದ್ದೆ. ನನಗೆ ದೇಶಪಾಂಡೆ ಅವರು ಪರಿಚಯ ಆದದ್ದೇ ಆಮೇಲೆ 83ರಲ್ಲಿ. ಆದರೆ ಬೊಮ್ಮಾಯಿ ಅವರು SR ಬೊಮ್ಮಾಯಿ ಅವರು, ದೇವೇಗೌಡರು, ರಾಮಕೃಷ್ಣ ಹೆಗ್ಡೆ ಅವರು ಮೊದಲೇ ಪರಿಚಯ ಆಯಿತು. ಇವ್ರು ಪರಿಚಯ ಆದದ್ದು 83ರಲ್ಲಿ. ಅವರು ಜನತಾ ಪಾರ್ಟಿ ಸೇರೋದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ನಲ್ಲೇ ಇದ್ದರು. ಕಾಂಗ್ರೆಸ್ನಲ್ಲಿ ಯೂತ್ ಕಾಂಗ್ರೆಸ್ ಕೆಲಸ ಮಾಡ್ಕೊಂಡಿದ್ದಂಥವ್ರು. ಬಟ್ ಒಂದು ವಿಶೇಷವಾದಂಥ ಗುಣ ಏನು ಅಂತಂದರೆ, ದೇಶಪಾಂಡೆ ಅವರು ಬರೀ ಕ್ರಿಯಾಶೀಲ ವ್ಯಕ್ತಿ ಅಲ್ಲ, ಮತ್ತೆ ವರ್ಕ್ ಆಲ್ಕೋಹಾಲಿಕ್ ಮನುಷ್ಯ. ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು, ಯಾವುದೇ ಇಲಾಖೆ ಕೊಟ್ಟರೂ ಕೂಡ ಆ ಇಲಾಖೆಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಭಾಳ ದೀರ್ಘಕಾಲ ಮಂತ್ರಿ ಆಗಿರೋರಲ್ಲಿ ಇವರು ಕೂಡ ಒಬ್ಬರು.
ನಾನು ಇವರಷ್ಟು ವರ್ಷ ಮಂತ್ರಿ ಆಗಿರಲಿಲ್ಲ. ಅದರಲ್ಲೂ ಕೈಗಾರಿಕಾ ಮಂತ್ರಿಯಾಗಿ ಸುಮಾರು 12 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. 12 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಮತ್ತು ಎಷ್ಟೇ ಕಷ್ಟ ಆದರೂ ಕೂಡ ಅಸೆಂಬ್ಲಿಗೆ ತಪ್ಪಿಸ್ಕೊಳ್ಳೋದು ಭಾಳ ಕಡಿಮೆ. ಭಾಳ ಕ್ಷೇತ್ರದಲ್ಲಿ ಅಥವಾ ಇನ್ಯಾವುದೋ ಕಾರ್ಯಕ್ರಮ ಇದ್ದಾಗ ಮಾತ್ರ ತಪ್ಪಿಸ್ಕೊಳ್ತಾರೆ. ಅದು ಎಲ್ಲ ಹೊಸ ಶಾಸಕರುಗಳಿಗೆ ಮಾರ್ಗದರ್ಶನ ಆಗ್ತದೆ. ಯಾಕಂದರೆ ನಾವೆಲ್ಲ ಗೆದ್ದು ಬರೋದು, ಅಸೆಂಬ್ಲಿಗೆ ಹೋಗ್ಬೇಕು ಅಂತ ಗೆದ್ದು ಬರೋದು, ಮತ್ತು ರಾಜಕಾರಣಕ್ಕೆ ಬರೋದು ಜನಸೇವೆ ಮಾಡೋಕ್ಕೋಸ್ಕರ. ನಮ್ಮನ್ನು ಯಾರು ಕೂಡ ಸಾರ್ವಜನಿಕರು ಬರೀ ರಾಜಕಾರಣಕ್ಕೆ ಅಂತ ಕರೆದಿರಲ್ಲ. ನಾವೇ ಸ್ವಯಂ ಪ್ರೇರಣೆಯಿಂದ ಜನಸೇವೆ ಮಾಡ್ತೀವಿ ಅಂತ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಏನು ಬಸವರಾಜ್ ಅಲ್ವಾ? ನಮ್ಮನ್ನು ಯಾರು ಬರ್ರಿ ನಾಮಿನೇಷನ್ ಹಾಕ್ರಿ ಅಂತ ಹೇಳಿ ಕರೆಯಕ್ಕೆ ಬರಲ್ಲ ಯಾರು ಸಾರ್ವಜನಿಕರು. ಯಾರೋ ಕೆಲವರು ಸ್ನೇಹಿತರುಗಳು ಕರೀಬೋದು, ಹಾಕಿ MLA ಆಗಿ ಅಂತ ಹೇಳ್ಬೋದು. ಬಟ್ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ನಮ್ಮನ್ನು ಕರೆಯಕ್ಕೆ ಬರಲ್ಲ. ನಾವು ಜನಸೇವೆ ಮಾಡ್ತೀವಿ ಅಂತ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಕ್ಕಂಥ, ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ದೇಶಪಾಂಡೆ ಅವರು ಮಾಡ್ಕೊಂಡು ಬಂದಿದ್ದಾರೆ. 8 ಬಾರಿ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ. ನನಗಿಂತ 1 ಬಾರಿ ಜಾಸ್ತಿ ಆಯ್ಕೆ ಆಗಿದ್ದಾರೆ. ಒಮ್ಮೆ ಮಾತ್ರ 83ರಿಂದ ಇವತ್ತಿನವರಿಗೆ ಸೋತಿರೋದು 1 ಸಾರಿ ಮಾತ್ರ. ಐಡೋಣ ಯಾಕೆ ಸೋತರು ಅಂತ ನನಗೆ ಆಶ್ಚರ್ಯ ಆಗ್ತದೆ. ಆ ಸಾರಿ ಸೋಲ ಅಂತ ವ್ಯಕ್ತಿ ಅಲ್ಲ, ಮತ್ತೆ ಇವ್ರಿಗೆ ಒಂಥರ ಅಜಾತ ಶತ್ರು ಇವರು. ನಮಗೆ ಸ್ವಲ್ಪ ರಾಜಕೀಯವಾಗಿ ಶತ್ರುಗಳಿರ್ತಾರೆ. ದೇಶಪಾಂಡೆ ಅವರಿಗೆ ಯಾವ ಶಕ್ತಿ ಯಾರೂ ಇರೋದಿಲ್ಲ. ಈಗ ನೋಡಿ, ಈಗ ಬಸವರಾಜ್ ಹೇಳಿದ್ರಲ್ಲ, ಟೇಬಲ್ ಬಡದವರು ಜಾಸ್ತಿ ವಿರೋಧ ಪಕ್ಷದವ್ರೆ. ಅಂದರೆ ವಿರೋಧ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ದೀರಿ ಅಂತ ಆಯ್ತಲ್ಲ ನೀವು. ಅಲ್ಲ, ನಿಮ್ಮ ಟ್ರೆಜರಿ ಬೆಂಚು. ಸಾರಿ ಫಾರ್ ದಿ ಕರೆಕ್ಷನ್. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. ಟ್ರೆಜರಿ ಬೆಂಚ್ ಅವರು ಕೂಡ ಜಾಸ್ತಿ ಟೇಬಲ್ ಬಡಿದಿದ್ದಾರೆ. ಅದರ ಅರ್ಥ ಎಲ್ಲರ ಜೊತೆಲೂ ಸ್ನೇಹದಿಂದ ಇದ್ದಾರೆ. ಮೊದಲಿನಿಂದ ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಎಲ್ಲ ರಾಜಕಾರಣಿಗಳ ಜೊತೆ ಸ್ನೇಹದಿಂದ ಇರ್ತಕ್ಕಂಥ ಒಂದು ಆ ಸ್ವಭಾವವನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡದಂತೆ ಎಲ್ಲ ಚೀಫ್ ಮಿನಿಸ್ಟರ್ಗಳ ಜೊತೆಲೂ ಕೂಡ ಚೆನ್ನಾಗಿದ್ರು. ಇವರು ಯಾವ್ಯಾವ ಚೀಫ್ ಮಿನಿಸ್ಟರ್, ರಾಮಕೃಷ್ಣ ಹೆಗ್ಡೆ ಇರ್ಬೋದು, SR ಬೊಮ್ಮಾಯಿ ಇರ್ಬೋದು, ದೇವೇಗೌಡರು ಇರ್ಬೋದು, JH ಪಟೇಲ್ ಇರ್ಬೋದು, ಆಮೇಲೆ SM ಕೃಷ್ಣ ಅವ್ರು ಇರ್ಬೋದು, ನನ್ನ ಜೊತೆ ಇರ್ಬೋದು, ಧರ್ಮಸಿಂಗ್ ಅವ್ರ ಜೊತೆ ಇರ್ಬೋದು, ಕುಮಾರಸ್ವಾಮಿ, ಜಗದೀಶ್ ಶೆಟ್ಟರು ಯಾರನ್ನೂ ಬಿಟ್ಟಿಲ್ಲ. ಜಗದೀಶ್ ಶೆಟ್ಟರ್ ಜೊತೆ ಇರಲಿಲ್ಲ, ಮಾತ್ರ ಯಡಿಯೂರಪ್ಪನವ್ರ ಜೊತೆ ಇರಲಿಲ್ಲ. ಇನ್ನು ಬಾಕಿ ಎಲ್ಲ ಕಾಲದಲ್ಲೂ ಇದರ ಮುಖ್ಯಮಂತ್ರಿಯಾಗಿದ್ದರು. ಆಮೇಲೆ ಹೆಚ್ಚಾಗಿ ಇದೆಯಲ್ಲ, ಕೈಗಾರಿಕೆ ಇಲಾಖೆ ಇದೆಯಲ್ಲ, ಒಂಥರ ಅಡಿಕ್ಷನ್ ಆಗ್ಬಿಟ್ಟಿತ್ತು ಅವರಿಗೆ. ಕೈಗಾರಿಕೆಗಳು ಹೆಚ್ಚು ಮಾಡಬೇಕು, ಕರ್ನಾಟಕದಲ್ಲಿ ಬರಬೇಕು, ಇನ್ವೆಸ್ಟ್ಮೆಂಟ್ ಹೆಚ್ಚು ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಆ ಮೂಲಕ GDP ಬೆಳವಣಿಗೆ ಆಗಬೇಕು, ಇದ್ರ ಬಗ್ಗೆ ಭಾಳ. ಆಮೇಲೆ ಆಡ್ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಆ ರೀತಿ ಅನೇಕ ಇಲಾಖೆಗಳನ್ನು ಮಾಡಿದ್ದಾರೆ, ಸುಮಾರು ಇಲಾಖೆಗಳು ಮಾಡಿದ್ದಾರೆ. ನನಗಿಂತ ವಯಸ್ಸಿನಲ್ಲಿ ಸ್ವಲ್ಪ 4 ತಿಂಗಳು ದೊಡ್ಡವರು ಅಷ್ಟೇ.
ಅದು ನನಗಿಂತ ವಯಸ್ಸಾದಾಗ ಕಾಣ್ತಾರೆ. ನನಗೆ ವಯಸ್ಸಾಗಿಲ್ಲ, ಏನು ಅವನೇ ಒಪ್ಕೋತಾನೆ ಅದು. ನನಗಿಂತ 4 ತಿಂಗಳು ಅಷ್ಟೇ ದೊಡ್ಡವನು. ಏಪ್ರಿಲ್ ತಿಂಗಳಲ್ಲ ನಿಂದು ಡೇಟ್ ಆಫ್ ಬರ್ತ್, ಮಾರ್ಚ್ನಲ್ಲಿ, ನಂದು ಡಿಸೆಂಬರ್ನಲ್ಲಿ, ಅಲ್ಲ ಆಗಸ್ಟ್ನಲ್ಲಿ. 5 ತಿಂಗಳು ವ್ಯತ್ಯಾಸ ಅಷ್ಟೇ. 5 ತಿಂಗಳು ನನಗಿಂತ ದೊಡ್ಡವನು. ಅಧ್ಯಕ್ಷರೇ, ಸಿದ್ದರಾಮಯ್ಯನವ್ರನ್ನ ನೋಡಿದ್ರೆ ನಮ್ಗಂತೂ ಅನುಮಾನ, ಇವ್ರದ್ದು ಬರ್ತ್ ಸರ್ಟಿಫಿಕೇಟು ಜೆನ್ಯೂನ್ ಅಲ್ಲ ಅಂತ. ಇವ್ರಿಗೆ 75 ವಯಸ್ಸು ಆಗೇ ಇಲ್ಲ ಅಂತ. ನಾನು ಹೇಳೋದಲ್ಲ, ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಆಗಸ್ಟ್ 2ನೇ ತಾರೀಕು ಹುಬ್ಳಿಯಲ್ಲಿ ಮೀಟಿಂಗಲ್ಲಿ ಇವ್ರು ಕೈ ಹಿಡ್ಕೊಂಡ್ಬಿಟ್ಟು, ಸಿದ್ದರಾಮಯ್ಯಜಿ, ಯು ರಿಯಲಿ ಟೆಲ್ ಮಿ ಯು ಆರ್ ರಿಯಲಿ 75 years old? ಐ ಡೋಂಟ್ ಬಿಲೀವ್ ಯು ಆರ್ 75 years old. ನೀವು ಈಗ ಹೇಳಿದ್ರೆ ನಾವೊಂದು ತನಿಖೆ ಮಾಡಿಸ್ಬೇಕಾಗತ್ತೆ ಈಗ. ಬಟ್ ಆರೋಗ್ಯ, ಅವರಿಗೆ ಆರೋಗ್ಯ ನೋಡಿ ನಮ್ಗೆ ಖುಷಿ ಆಗುತ್ತೆ. ಹಾಗಂತ ಹೇಳಿ ಅವ್ರ ಆರೋಗ್ಯ ನೋಡಿ ನಮ್ಗೆ ಖುಷಿ ಆಗುತ್ತೆ. ಇನ್ನು ಆರೋಗ್ಯ ಮಾಡಿಸ್ಬೇಕಾಗತ್ತೆ. ಒಂದು ತನಿಖೆಗೆ ಆರ್ಡರ್ ಮಾಡಿ ನಿಮ್ ಬಗ್ಗೆ ಸದನ ಸಮಿತಿ ಮಾಡೋಣ, ಬೇಕಾದ್ರೆ ಒಂದು ಸದನ ಸಮಿತಿನೇ ಮಾಡ್ಬಿಡಿ. ಕೃಷ್ಣ ಬೈರೇಗೌಡ ಅಧ್ಯಕ್ಷತೆ ಸದನ ಸಮಿತಿ ಮಾಡೋಣ ಬೇಕಾದ್ರೆ. ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ಆದರೆ ಒಂದು 5-6 ತಿಂಗಳು ಹೆಚ್ಚು ಕಡಿಮೆ ಇರ್ಬೋದೇನೋ ಗೊತ್ತಿಲ್ಲ. ಮೇಷ್ಟ್ರು ಬರ್ಕೊಂಡಿರೋ ಡೇಟು ಅದು 3/8/1947 ಅಂತ ಮೇಷ್ಟ್ರು ಬರ್ಕೊಂಡಿರೋ ಡೇಟು. ಆ ಮೇಷ್ಟ್ರು ಮೇಲೆ ಕೆಳಗೆ ನೋಡ್ಬಿಟ್ಟು ರಾಜಪ್ಪ ಅಂತ ಹೆಡ್ ಮಾಸ್ಟರ್. ನಾನು 5ನೇ ತರಗತಿಗೆ ನೇರ ಸೇರ್ಕೊಂಡಲ್ಲ. ಇವ್ರ ತಂದೆ ಲಾಯರ್ ಆಗಿದ್ರು, ನಮ್ಮಪ್ಪ ಹೊಲ ಉಳವನಾಗಿದ್ದ, ನಮ್ಮಪ್ಪ ಹೆಬ್ಬೆಟ್ಟು, ಇವ್ರ ತಂದೆ ಲಾಯರು. ಅದರಿಂದ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆ, ಅವ್ರದ್ದು ಕರೆಕ್ಟ್ ಆಗಿದೆ. ನಂದು ಡೇಟ್ ಆಫ್ ಬರ್ತ್ ಹೆಚ್ಚು ಕಡಿಮೆ ಇರ್ಬೋದು, ಒಂದು 4-5 ತಿಂಗಳು 5-6 ತಿಂಗಳು ಹೆಚ್ಚು ಕಡಿಮೆ ಇದ್ರೂ ಇರ್ಬೋದು. ಹೆಲ್ತು ಅವನಿಗೂ ಚೆನ್ನಾಗಿದೆ, ಸ್ವಲ್ಪ ಫಿಸಿಕಲಿ ಸ್ವಲ್ಪ ಇದಾಗಿದ್ದಾನೆ ಅಷ್ಟೇ ಸಿದ್ದರಾಮಣ್ಣ. ಬಟ್ ಏನು ಅಲ್ಲ, ನೀವು ಅವ್ರ ತಂದೆಯವ್ರ ಲಾಯರು, ನಿಮ್ಮ ತಂದೆಯವರು ಹೊಲ ಉಳ್ತಿದ್ರು, ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ರೆ ನೀವು ಭಾಳ ಫಾಸ್ಟು. ಅವ್ರನ್ನ ಓವರ್ಟೇಕ್ ಮಾಡಿಬಿಟ್ರಿ, ಸೇಮ್ ಆಗಿಬಿಟ್ರಿ. ಯಡಿಯೂರಪ್ಪನವರು ನೆಕ್ಸ್ಟ್ ಎಲೆಕ್ಷನ್ ನಿಲ್ಲಲ್ಲ. ಇಲ್ಲ ಇವರು, ನಾನೇ ಇವ್ರಿಗೆ ಸಜೆಸ್ಟ್ ಮಾಡಿದೆ, ಇನ್ನೊಂದು ಎಲೆಕ್ಷನ್ ನಿಂತ್ಕೊಳ್ಳಪ್ಪ ಅಂತ. ಇವನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿದ್ದ, ಏನೋ ಎಲ್ಲ ಚುನಾವಣಾ ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಬೇಡ ಅಂತ ಹೇಳಿದ್ದ. ನಾನು ಹೇಳಿದೆ, ಬೇಡಪ್ಪ, ನಾನು ಇನ್ನೊಂದು ಎಲೆಕ್ಷನ್ ನಿಂತ್ಕೊಳ್ತೀನಿ, ನೀನು ನಿಲ್ಲು ಅಂತ ಹೇಳಿದೆ. ಅವ್ರ ಕೆಲಸ ಮಾಡೋದು ನೋಡಿದ್ರೆ, ಅವ್ರ ಕ್ಷೇತ್ರದ ಕೆಲಸಗಳನ್ನು ಮಾಡೋದು ನೋಡಿದ್ರೆ ಖಂಡಿತ ನಿಲ್ತಾರೆ, ಅದೇನು ಅನುಮಾನ. ನಾನು ಇನ್ನೊಂದು ಎಲೆಕ್ಷನ್ ನಿಲ್ತೀನಿ, ನೀನು ರಿಟೈರ್ ಆಗಿಬಿಡಪ್ಪ, ನೀನು ಕಂಪ್ನಿಗೆ ಇರಬೇಕು ನಮ್ಮ ಜೊತೆಯಲ್ಲಿ. ಯಡಿಯೂರಪ್ಪನವರು ನನ್ನ ಜೊತೆಲೇ MLA ಆದವರು 83ರಲ್ಲಿ, 83 ಜನವರಿ ಅಲ್ಲ, ಜಾನ್ವರಿನಲ್ಲಿ MLA ಆದವರು. ಬೈರೇಗೌಡರು ನಮ್ಮ ಜೊತೆಲೇ MLA 72ಕ್ಕೆ ಆಗಿದ್ರು, ಬಟ್ ನನ್ನ 83ರಲ್ಲೂ ಆಗಿದ್ರು. ಸೊ ಒಂದೇನಪ್ಪ ಅಂತಂದರೆ, ದಣಿವಿಲ್ದೇನೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ದಣಿವಿಲ್ದೇನೆ ಯಾವುದೇ ಕೆಲಸ, ಯಾವ ಜವಾಬ್ದಾರಿ ಕೊಟ್ಟರು ಕೂಡ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಾರ್ವಜನಿಕ ಜೀವನದಲ್ಲಿ ನಾವು ಎಲ್ಲಿವರೆಗೆ ಸಾರ್ವಜನಿಕ ಜೀವನದಲ್ಲಿ ಇರ್ತೀವಿ, ಅಲ್ಲಿವರೆಗೆ ಜನಪರವಾಗಿ ಇರ್ತಕ್ಕಂಥ ಆಲೋಚನೆ ಇರಬೇಕು, ಕೆಲಸ ಮಾಡ್ತಕ್ಕಂಥದ್ದು ಇರಬೇಕು, ಚಿಂತನೆಗಳಿರಬೇಕು. ಅವೆಲ್ಲವೂ ಕೂಡ ದೇಶಪಾಂಡೆ ಇದ್ದಾವೆ. ಅದರಿಂದ ದೇಶಪಾಂಡೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಆಯುಸ್ಸು ಆರೋಗ್ಯಗಳು ಕೂಡ ಸಿಕ್ಕಲಿ. ಯಾಕೆಂದರೆ ಐಶ್ವರ್ಯ ಏನು ಬೇಕಾಗಿಲ್ಲ, ಮಾಡ್ತಾ ಇದೆಲ್ಲ ಇದೆ, ಐಶ್ವರ್ಯ ಎಲ್ಲ ಇದೆ. ಮತ್ತು ಒಳ್ಳೆ ಮಕ್ಕಳು, 2 ಮಕ್ಕಳುಗಳು ಒಳ್ಳೆ ಮಕ್ಕಳುಗಳಿದ್ದಾವೆ. ಅದರಿಂದ ಅವರು ಕೂಡ ದೇ ಆರ್ ಆಲ್ಸೋ ಎಸ್ಟಾಬ್ಲಿಷ್ಡ್. ಸೊ ಲೈಫ್ ಈಸ್ ಸೆಟಲ್ಡ್. ದೇಶಪಾಂಡೆ ಈಸ್ ವೆರಿ ಹ್ಯಾಪಿ ಮ್ಯಾನ್.
ಈಗ ಚುನಾವಣೆ ಆದಮೇಲೆ ರಿಟೈರ್ ಆಗ್ಬಿಡು ದೇಶಪಾಂಡೆ ಸಾಕು. ಈಗ ಬೇಡಯ್ಯ, ಈ ಚುನಾವಣೆ 23 ಚುನಾವಣೆ ಆದಮೇಲೆ ರಿಟೈರ್ ಆಗಪ್ಪ ಸಾಕು. ಅದರಿಂದ ನಿಮ್ಗೇನು ತೊಂದರೆ ಏನಾಗಲ್ಲ, ಜಿಲ್ಲೆಗೇನು ತೊಂದರೆ ಏನಾಗಲ್ಲ. ಅಲ್ಲ, ಮಾರ್ಗದರ್ಶನ ಇದ್ದೇ ಇರ್ತದೆ. ನೀವು ಅವರು ಸೇರ್ಕೊಂಡು ಈಗ ಇನ್ನೊಂದು ಚುನಾವಣೆ ಆದ್ಮೇಲೆ ರಿಟೈರ್ಡ್ ಆಗೋ ಪ್ಲಾನ್ ಮಾಡ್ತಿದ್ದೀರೇನೋ ಅಂತ. ರಿಟೈರ್ ಆಗ್ತಾರೆ, ಈಗಲೇ ರಿಟೈರ್ ಆಗಬೇಕು ಅಂತಿದ್ದ, ರಿಟೈರ್ ಆಗ್ಬಿಡ್ತಾನೆ. ಬಟ್ ಬೇರೆಯವರಿಗೆ ಆದರ್ಶವಾಗಿ ಇರ್ತಕ್ಕಂಥ ಒಬ್ಬ ಶಾಸಕ, ಅಷ್ಟು ಮಾತ್ರ ಹೇಳ್ಬೋದು. ಈ ವಯಸ್ಸಿನಲ್ಲೂ ಕೂಡ ಬರದ ತಪ್ಪಿಸ್ಕೊಳ್ಳಲ್ಲ, ಬಂದು ಕೂತ್ಕೊಂಡು ಡಿಸ್ಕಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡಬೇಕು, ಎವ್ರಿಬಡಿ ಶುಡ್ ಪಾರ್ಟಿಸಿಪೇಟ್. ಅವ್ರ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಸಮಗ್ರ ರಾಜ್ಯದ ಬಗ್ಗೆ, ಅದರ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದರಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಬೇಕು. ಸೊ ಅದರಲ್ಲಿ ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿ ಅವರಿಗೆ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ಶ್ರುತ ದೇಶಪಾಂಡೆ ಅವರು.